ಹೊಳಲ್ಕೆರೆಯಲ್ಲಿ ವಿದ್ಯುತ್ ತಾರತಮ್ಯ ವಿರೋಧಿಸಿ ರೈತರ ಬೃಹತ್ ಪ್ರತಿಭಟನೆ, ಬೆಸ್ಕಾಂ ಕಚೇರಿಗೆ ಬೀಗ. ಹೊಳಲ್ಕೆರೆ ತೋಟಗಾರಿಕೆ ಬೆಳೆಗಳಿಗೆ ಸಮರ್ಪಕವಾಗಿ ವಿದ್ಯುತ್ ಪೂರೈಕೆ ಮಾಡುವಲ್ಲಿ ಬೆಸ್ಕಾಂ ಹಾಗೂ ಕೆಪಿಟಿಸಿಎಲ್ ಇಲಾಖೆಗಳು ವಿಫಲವಾಗಿವೆ ಎಂದು ಆರೋಪಿಸಿ ಪಟ್ಟಣದ ರೈತರು ಹಾಗೂ ರೈತ ಸಂಘದ ಪದಾಧಿಕಾರಿಗಳು ಸೋಮವಾರ ಬೆಸ್ಕಾಂ ಕಚೇರಿಗೆ ಬೀಗ ಜಡಿದು ತೀವ್ರ ಪ್ರತಿಭಟನೆ ನಡೆಸಿದರು. ಪಟ್ಟಣದ ಸುತ್ತಮುತ್ತಲ ಪ್ರದೇಶಗಳಲ್ಲಿ ತೋಟಗಾರಿಕೆಗೆ ಕನಿಷ್ಠ 7 ರಿಂದ 10 ಗಂಟೆಗಳ ಕಾಲ ವಿದ್ಯುತ್ ನೀಡಬೇಕು ಎಂದು ಆಗ್ರಹಿಸಿದ ಪ್ರತಿಭಟನಾಕಾರರು ಅಧಿಕಾರಿಗಳ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಮಲತಾಯಿ ಧೋರಣೆ ವಿರುದ್ಧ ಆಕ್ರೋಶ. ಪ್ರತಿಭಟನೆಯ ನೇತೃತ್ವ ವಹಿಸಿದ್ದ ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಿಎಸ್ ರುದ್ರಪ್ಪ ಮಾತನಾಡಿ, ಈ ಹಿಂದೆ 15 ಗಂಟೆಗಳ ಕಾಲ ನೀಡುತ್ತಿದ್ದ ವಿದ್ಯುತ್ತನ್ನು ಈಗ ಕೇವಲ 5 ಗಂಟೆಗೆ ಸೀಮಿತಗೊಳಿಸಲಾಗಿದೆ. ಆದರೆ ಕೆಲವು ಭಾಗದ ಟಿಸಿಗಳಿಗೆ ಟಿಸಿ ಮಾತ್ರ 15 ರಿಂದ 20 ಗಂಟೆ ವಿದ್ಯುತ್ ಪೂರೈಕೆ ಮಾಡಲಾಗುತ್ತಿದೆ. ಇದು ಇಲಾಖೆಯ ಸ್ಪಷ್ಟ ಮಲತಾಯಿ ಧೋರಣೆಯಾಗಿದೆ. ವಿದ್ಯುತ್ ಇಲ್ಲದೆ ಅಡಕೆ, ತೆಂಗು, ಬಾಳೆ ಹಾಗೂ ಬೇಸಿಗೆ ಬೆಳೆಗಳು ನೀರಿಲ್ಲದೆ ಒಣಗುತ್ತಿವೆ ಎಂದು ಆತಂಕ ವ್ಯಕ್ತಪಡಿಸಿದರು. ಅಧಿಕಾರಿಗಳ ಸುಳ್ಳು ಮಾಹಿತಿ. ರೈತ ಮುಖಂಡ ಬಾಲು ಪ್ರಕಾಶ್ ಮಾತನಾಡಿ, ಕೆಪಿಟಿಸಿಎಲ್ ಮತ್ತು ಬೆಸ್ಕಾಂ ನಡುವೆ ಹೊಂದಾಣಿಕೆ ಇಲ್ಲದೆ ರೈತರು ಸಂಕಷ್ಟ ಅನುಭವಿಸುತ್ತಿದ್ದಾರೆ. 5 ಗಂಟೆ ನಂತರ ವಿದ್ಯುತ್ ನೀಡಲು ಕೇಳಿದರೆ ಓವರ್ಲೋಡ್ ಎಂದು ಸುಳ್ಳು ಮಾಹಿತಿ ನೀಡುತ್ತಿದ್ದಾರೆ. ಆದರೆ 20 ಗಂಟೆ ವಿದ್ಯುತ್ ಪಡೆಯುವವರಿಗೆ ಈ ಸಮಸ್ಯೆ ಕಾಡುತ್ತಿಲ್ಲವೇ ಎಂದು ಪ್ರಶ್ನಿಸಿ ಇಲಾಖೆಯ ಕಳ್ಳಾಟದ ವಿರುದ್ಧ ಸರ್ಕಾರದ ಕ್ರಮಕ್ಕೆ ಒತ್ತಾಯಿಸಿದರು. ಇಂಜಿನಿಯರ್ಗಳ ಭರವಸೆ. ಸ್ಥಳಕ್ಕೆ ಆಗಮಿಸಿದ ಬೆಸ್ಕಾಂ ಇಂಜಿನಿಯರ್ ಜಯಣ್ಣ ಹಾಗೂ ಕೆಪಿಟಿಸಿಎಲ್ ಇಂಜಿನಿಯರ್ ಮಂಜುನಾಥ್ ರೈತರ ಮನವೊಲಿಸಲು ಯತ್ನಿಸಿದರು. ಸರ್ಕಾರದ ಆದೇಶದಂತೆ ಪ್ರತಿನಿತ್ಯ ಕನಿಷ್ಠ 7 ಗಂಟೆಗಳ ಕಾಲ ವಿದ್ಯುತ್ ಪೂರೈಕೆ ಮಾಡುವ ಭರವಸೆಯನ್ನು ನೀಡಿದ ನಂತರ ರೈತರು ಪ್ರತಿಭಟನೆಯನ್ನು ಹಿಂತೆಗೆದುಕೊಂಡರು. ಪ್ರತಿಭಟನೆಯಲ್ಲಿ ಭಾಗಿ ರೈತ ಸಂಘದ ಅಧ್ಯಕ್ಷ ರಂಗಸ್ವಾಮಿ, ನಗರಾಧ್ಯಕ್ಷ ಸಿದ್ದರಾಮಯ್ಯ, ಕಾರ್ಯದರ್ಶಿ ಅಜಯ್, ರೈತರಾದ ನಾಗರಾಜ್, ಗಂಗಮ್ಮ, ಶಿವಕುಮಾರ್, ಚೇತನ್, ಲೋಕೇಶ್, ಗಿರೀಶ್, ನಾಗರಾಜಪ್ಪ ಸೇರಿದಂತೆ ನೂರಾರು ರೈತರು ಭಾಗವಹಿಸಿದ್ದರು. ಇಲಾಖೆ ನಾವು ಹೋದನೇ ವಾರನೇ ಬಂದು ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಅವರಿಗೆ ರೈತರೆಲ್ಲ ಬಂದು ನಮಗೆ ಅಟ್ಲೀಸ್ಟ್ 2 ಗಂಟೆ 5 ಗಂಟೆ ಕೊಡ್ತಾಯಿದ್ರು. 15 ಗಂಟೆ ತೆಗೆದು 5 ಗಂಟೆ ಕೊಡ್ತಾಯಿದ್ರು. 7 ಗಂಟೆ ಕೊಟ್ಟರೆ 2 ಗಂಟೆ ಎಷ್ಟು ಅಂತ ಕೇಳಿದ್ವಿ. ಆಯಿತು ಅಂದರು. ಇವತ್ತು ಕೂಡ ಬಂದು ಕೇಳಿದರೆ ಅವರು ಕೂಡ ನಿರೀಕ್ಷೆ ಇಲ್ಲ. ಇವತ್ತು ಚಾಮಿ ನೋಡ್ಕೊಂಡು ನಮಗೆ ಕಂಪಲ್ಸರಿ 7 ಗಂಟೆ ಕರೆಂಟ್ ಕೊಡಬೇಕು. ಏನು 15-20 ಗಂಟೆ ಏನು ಕರೆಂಟ್ ಕೊಡ್ತಿದ್ದಾರೋ ಅವನ್ನ ತೆಗಿಬೇಕು. ಟ್ರಂಕ್ ಲೈನಾಗಲೇ ಕೊಡ್ತಿದ್ದಾರೆ. ನಮಗೂ ತೆಗೆದು ಕೊಡಲಿ. ಟ್ರಂಕ್ ಲೈನಾಗ ಅವ್ರಿಗೆ ಹೋಗ್ತದೆ 20 ಗಂಟೆ. ಈಗ ನಮಗೆ ಓವರ್ಲೋಡ್ ಆಗುತ್ತೆ 5 ಗಂಟೆಗೆ. 8 ದಿವಸ ಮುಂಚೆ ಬಂದು ಹೇಳಿದ್ವಿ. ಇವತ್ತು ಕೂಡ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ, ಆದರೂ ರೆಸ್ಪಾನ್ಸ್ ಇಲ್ಲ. ಕೊಡ್ತೀವಿ, ಇನ್ನೊಂದು 2 ದಿವಸ ತಡೀರಿ ಅಂತಾರೆ. ಯಾವ ಭರವಸೆ ಮೇಲೆ ನಾವು ಎದ್ದು ಹೋಗ್ಬೇಕು? ತೋಟ ಒಣಗ್ತಿದ್ದಾವೆ, ರಾಗಿಗಳು ಹಾಕ್ಕೊಂಡಿದ್ವಿ. ಈ ಕರೆಂಟ್ ಹೆಚ್ಚಿಕೊಂಡು ರಾಗಿ, ಟೊಮೊಟೆ, ಮುಳುಗಾಯಿ ಇವೆಲ್ಲ ಏನು ಮಾಡ್ಬೇಕು? ಮೆಣಸಿನ ಗಿಡ ಎಲ್ಲ ಹಾಳಾಗಿ ಹೋಗ್ತವೆ. ಅವ್ರು ಯಾರೋ MSR ಅಂತೆ ಹೊರಗೆ ಹೇಳಿ ಕಳಿಸ್ರಿ, 5 ಗಂಟೆ ಮೇಲೆ ಕೊಡೋಕ್ಕಾಗಲ್ಲ ಅಂತ ನೇರವಾಗಿ ಹೇಳ್ತಾನೆ ಆತ. ಮಂಜು ಅಂತ ಏನು ಅವ್ರ ಮನೆಗೆ ಫೋನ್ ಮಾಡಿದರೆ ಆಗ ರೆಸ್ಪಾನ್ಸೇ ಮಾಡಲ್ಲ. ಏನು ಇವ್ರದ್ದು ಹೌದು ಅವಂತರ. ಒಂದು ರೂಲ್ಸ್ ಮಾಡಿದರೆ ಎಲ್ಲರಿಗೂ ಒಂದೇ ಮಾಡಲಿ. 3 ಗಂಟೆ ಕೊಡ್ತಾನೆ, ಇಡೀ ತಾಲೂಕಿಗೆ 3 ಗಂಟೆ ಕೊಡಲಿ. ಒಬ್ಬೊಬ್ರಿಗೆ ಒಂದೊಂದು. ಇವ್ರ ಲೈನ್ಗಳು ಟ್ರಬಲ್ ಇದ್ದರೆ ಚೇಂಜ್ ಮಾಡ್ಕೊಳ್ಳಿ. ಇಲಾಖೆಗೆ ಲೈನ್ಗಳು ಚೇಂಜ್ ಮಾಡ್ಕೊಂಡಂಗೆ ಇವ್ರಿಗೆ ಮನಸ್ಸಿಗೆ ಬಂದಂಗೆ ಇವ್ರಿಗೆಲ್ಲ ಅನುಕೂಲ, ಕಂಟ್ರಾಕ್ಟರು ಅಥವಾ ಇವ್ರಿಗೆ ಬೇಕಾದವ್ರು ಇರ್ತಾರೋ ಅವ್ರಿಗೆ ಬೇಕಾದ ಕಡೆ ಲೈನಾಗ ಕಲೆಕ್ಷನ್ ಕೊಡೋದು. ಯಾರು ಬಾಯಿ ಸತ್ತಾರ ರೈತರು ಇರ್ತಾರೋ ಅವ್ನು ಹಂಗೆ ಹೋಗ್ತಾರೆ ಅದು ಮನೆಗೆ. ಆ ರೀತಿ ಆಗಿದೆ. ಕಂಪಲ್ಸರಿ 7 ಗಂಟೆ ಸರ್ಕಾರದ ಏನು ಆದೇಶ ಇದೆ ಅದು 7 ಗಂಟೆ ಕಂಪಲ್ಸರಿ ಕೊಡ್ಬೇಕಾಗ್ತದೆ. ಅಷ್ಟೇ ನಮ್ಮ ಬೇಡಿಕೆ.